ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಮತ್ತು ಕ್ಲೀನಿಂಗ್ ಆದ. ಇವತ್ತು ನಿನ್ನ ಕಿಚನ್ ಕ್ಲೀನ್ ಮಾಡಿದ್ದೇವಲ್ವ, ಇವತ್ತು ರೂಮ್ ಕ್ಲೀನ್ ಮಾಡೋದದ. ಅದ್ರ ಸಲುವಾಗಿ ಇನ್ನು ಬೆಳಗಿನ ಎದ್ದು ಅಡುಗೆ ಎಲ್ಲ ಮಾಡೀನಿ. ಇನ್ನು ಅಮ್ಮು ರೆಡಿ ಆಗ್ಲತ್ತಾಳ ಹೊರಗ. ಹಾಕೋ ರೆಡಿ ಆಗೋದು ಸ್ಕೂಲಿಗೆ ಹೋಗ್ತಾಳೆ. ನಮ್ಮ ಮನೆಯವ್ರು ಬಿಟ್ಟು ಬರ್ತಾರೆ. ಸ್ವಲ್ಪ ರಾತ್ರಿ ಎಲ್ಲ ಅಮ್ಮಗೂ ಆರಾಮಿದ್ದಿಲ್ಲ, ಊರಿಗೆ ಬಂದೀವು. ಬ್ಯಾಡ ಅಂದ್ರೆ ಭೀ ಇನ್ನು ಸ್ಕೂಲಿಗೆ ಇವತ್ತು ಎಕ್ಸಾಮ್ ಅವ. ಅದ್ರ ಸಲುವಾಗಿ ಸ್ಕೂಲಿಗೆ ಹೋಗ್ಲತ್ತಾಳಕಿ. ಎಕ್ಸಾಮ್ ಬರ್ದಿದ್ಮೇಲೆ ಮೇಡಮಿಗೆ ಹೇಳಿ ಬರ್ತೀನಿ ಅಂತ ಹೇಳ್ಯಾರ ನಮ್ಮ ಮನೆಯವರು. ಎಕ್ಸಾಮ್ ಆಗೋದು ಊರಿ ಅದು ಬಂದರು ಫೋನ್ ಹಚ್ಚ್ರಿ ಅಂತಂದು ಹೇಳಿ. ಇನ್ನು ಜಾನು ಭೀ ಈಗ ಎದ್ದಾಳಲ್ವ, ಈಕಿ ಭೀ ಇನ್ನೂ ಬ್ರಷ್ ಮಾಡಿಲ್ಲ, ಟೀತ್ ಮಾಡಿಲ್ಲ. ಆಯ್ತು, ಅದೆಲ್ಲ ಬ್ರಷ್ ಅದು ಮಾಡಿಸಿ ಮತ್ತು ಈಕಿ ಭೀ ನಾಷ್ಟ ಅದು ಮಾಡಿ ಇನ್ನು ಎಲ್ಲರೂ ಟೀತ್ ಮಾಡ್ತೆ. ಹಾಂ ಮಾಡಲಿ ಮಾಡ್ತಿ. ಜಾನು ಭೀ ಟೀತ್ ಮಾಡ್ತಾಳಂತ, ಅಂದರೆ ಬ್ರಷ್ ಮಾಡ್ತಾಳಂತ. ಆಕಿ ಮಾಡೋದು ಇದು ನಾವೆಲ್ಲರೂ ನಾಷ್ಟ ಮಾಡಿ ಇನ್ನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಇದೊಂದು ರೂಮ್ ಅದ, ಇದೊಂದು ಆಗೋಯ್ತು ಅಂದ್ರೆ ಆಗೋಯ್ತು. ಇನ್ನು ಫ್ರಿಜ್ ಒಂದು ಅದ ಕ್ಲೀನ್ ಮಾಡೋದು. ಆಲ್ಮೋಸ್ಟ್ ಮೊನ್ನೆ ಸಂಡೇ ದಿನ ಬಂದಿವಲ್ವ, ಅವತ್ತು ತರಕಾರಿ ಎಲ್ಲ ತಂದಾರ. ಅವೆಲ್ಲ ಹೊರಗಿಟ್ಟು ಎಲ್ಲ ಮಾಡಿ ಇನ್ನು ಫ್ರಿಜ್ ಅದು ಕ್ಲೀನ್ ಮಾಡಬೇಕು. ಇನ್ನು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡ್ರೆ ಆಗೋಯ್ತು. ಇನ್ನು ಕೆಲಸ ಎಲ್ಲ ಫ್ರೀ ಆಗೋಯ್ತೀನಿ. ಇನ್ನು ನಿನ್ನಂತೂ ಫುಲ್ಲು ಡೇ ಇತ್ತು. ಇವತ್ತು ಅಷ್ಟೊಂದು ಟೈಮ್ ಹತ್ತಲ್ಲ, ಯಾಕಂದ್ರೆ ಸ್ವಲ್ಪ ಕಿಚನ್ ಜಾಸ್ತಿನೇ ಇರ್ತದಲ್ವ, ಸಾಮಾನು ಕ್ಲೀನಿಂಗು ಮತ್ತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇದು ಮಾಡ್ಕೋಬೇಕಲ್ವ. ಇದು ರೂಮ್ ಅಂತೂ ಅಷ್ಟೊಂದು ಆಗಲ್ಲ, ಏನಿಲ್ಲ. ಅದ್ರ ಸಲುವಾಗಿ ಇನ್ನು ಜಲ್ದಿನೇ ಆಯ್ತದೆ ಇವತ್ತು, ಅಷ್ಟೊಂದು ಟೈಮ್ ಹತ್ತಲ್ಲ. ಮತ್ತು ನಿನ್ನ ಪೂಜೆ ಭೀ ಮಾಡಿದ್ದಿಲ್ಲ, ಲೇಟ್ ಆಗಿತ್ತು. ಇನ್ನು ನಾನೆಲ್ಲ ಕೆಲಸ ಮಾಡಿಕೊಂಡು ಅಮ್ಮ ಕರ್ಲಿಕ್ಕೆ ಹೋಗಿದ್ದ ಡೈರೆಕ್ಟ್. ಹಾಗಾಗಿ ಈಗ ಪೂಜೆ ಅದು ಮಾಡಿಲ್ಲ. ಇವತ್ತು ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆಲ್ಲ ಮಾಡಿ ಇನ್ನು ಪೂಜೆ ಅದು ಮಾಡೋದದ. ಇನ್ನು ನಾವು ಭೀ ನಾಷ್ಟ ಅದು ಮಾಡಿ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇನ್ನು ನಮ್ಮ ಮನೆಯವರು ಗಾದಿ ಒಯ್ದು ಮ್ಯಾಗ ಇಡ್ಲತ್ತಾರ, ಯಾಕಂದ್ರೆ ಧೂಳಿ ಅದು ಬೀಳ್ತದ ಅಂತಂದು ಮ್ಯಾಗ ಒಯ್ದು ಇಡ್ಲತ್ತಾರ. ಇನ್ನು ನಾ ಕಿಚನ್ದಾಗ ಅದು ಬಂದು ಇನ್ನು ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದ, ಅಂದರೆ ಶಾವ್ಗೆ ಸುಸ್ಲ ಮಾಡಿದ್ದ, ಅದೆಲ್ಲ ಪ್ಲೇಟ್ನಾಗ ಹಾಕೊಳತ್ತೀನಿ. ಇನ್ನು ಇವತ್ತಿನ ಬ್ಲಾಗ್ ಅಂತೂ ಫುಲ್ಲು ಕಾಮಿಡಿ, ಯಾಕಂದ್ರೆ ನಮ್ಮ ಮನೆಯವರು ಸಿಟ್ಟಾಗಿರು. ಇನ್ನು ಧೂಳಿ ಅದು ಹೊಡ್ಲತ್ತೀವಲ್ವ, ಊರ್ಲಿಂದ ಬಂದ ಮೇಲೆ ರೆಸ್ಟ್ ಭೀ ಕೊಟ್ಟಿಲ್ಲ, ಏನಿಲ್ಲ. ನೀನು ಕೆಲಸ ಸ್ಟಾರ್ಟ್ ಮಾಡಿದ್ದು, ನೀ ಮಾಡೋದಲ್ಲೇ ನನಗೆ ಭೀ ಹಚ್ಲತ್ತಿದ್ದಿ ಅಂತಂದು ಇವತ್ತು ಸ್ವಲ್ಪ ಸಿಟ್ಟಾಗಿರು. ಇನ್ನು ಕೋಪದಾಗ ಏನೇನೆಲ್ಲ ಮಾಡ್ಯಾರ ನೋಡ್ರಿ ಒಂದು ಸರ್ತಿ. ಎಲ್ಲಿ ಭೀ ಸ್ಕಿಪ್ ಮಾಡಬೇಡ್ರಿ, ವೀಡಿಯೋ ಕೊನೆತನ ನೋಡ್ರಿ, ಗೊತ್ತಾಯ್ತದ. ಇನ್ನು ಯಾರೆಲ್ಲ ನನ್ನ ವೀಡಿಯೋ ಅಲ್ಲಿ ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನು ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂತ ಒಂದು ಫೋನ್ಲಿಂತ ಒಂದೇ ಸರ್ತಿ ಆಯ್ತದ ಸಬ್ಸ್ಕ್ರೈಬ್ ಮಾಡ್ಲಿಂತ. ಇಲ್ಲ ನನಗೆ ಭೀ ಹೆಲ್ಪ್ ಆಯ್ತದಲ್ವ, ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿರತ್ತೀನಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಏನೋ ಗೊತ್ತಿಲ್ಲ, ಬಟ್ ಮಾಡಿದವರು ಕೆಲವೊಬ್ಬರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳತ್ತಾರ. ಯಾಕಂದ್ರೆ ಗೊತ್ತಿಲ್ಲ ಯಾಕೋ ಏನೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಯಾರಲ್ವ, ಒಂದು ಸಬ್ಸ್ಕ್ರೈಬ್ ಮಾಡೋದ್ಲಿಂತ ಏನಾಯ್ತದ ಏನೋ ಗೊತ್ತಿಲ್ಲ, ಮಾಡಿದ್ವಿ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳತ್ತಾರ. ಈ ಥರ ಮಾಡಬಾರ್ದಲ್ವ, ಯಾಕಂದ್ರೆ ಬೇರೆದವ್ರು ಏನೋ ಮಾಡ್ಲತ್ತಾರ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ರಿಗೆ ನಮ್ಲಿಂತೂ ಒಳ್ಳೇದು ಮಾಡ್ತೀವೋ ಇಲ್ಲೋ ಕೆಟ್ಟದಂತೂ ಮಾಡಬಾರ್ದಲ್ವ. ನಿಂಬಲ್ಲಿ ಇರೋ ಒಂದು ಫೋನ್ಲಿಂತ ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಅವ್ರಿಗೆ ಒಳ್ಳೇದಾಯ್ತದಲ್ವ. ಅದ್ರ ಸಲುವಾಗಿ ಹೇಳತ್ತೀನಿ. ನೀವು ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಸಪೋರ್ಟ್ ಮಾಡಿದ್ವಿ ಮತ್ತು ಹಿಂದಕ್ಕೆ ಕೇಳೋರು ಚೆಂದಲ್ಲಲ್ವ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರ ಓಕೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಲತ್ತೀರಿ. ಹಾಗಾಗಿ ಯಾರು ಈ ಥರ ಮಾಡಬೇಡ್ರಿ. ಒಬ್ಬರು ಬೆಳಿಲತ್ತಾರ ಅಂದ್ರೆ ಅವ್ರಿಗೆ ಹಿಂದಕ್ಕೆ ಗುಂಜೋದು ಯಾವ ಕೆಲಸ ಭೀ ಮಾಡಬಾರ್ದು. ಇನ್ನು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಸುಮ್ಮನಿರಬೇಕು. ಈ ಥರ ಸಪೋರ್ಟ್ ಮಾಡಿದಪ್ಲೆ ಮಾಡಿ ಮತ್ತು ರಿವರ್ಸ್ ತೊಗೊಬೋದು, ಅದು ಚೆಂದಲ್ಲಲ್ವ. ಅದ್ರ ಸಲುವಾಗಿ ಹೇಳತ್ತೀನಿ. ಇನ್ನು ನನ್ನ ಈ ಮಾತಿಲಿಂತ ಯಾರಿಗಾರ ಹರ್ಟ್ ಆದ್ರೆ, ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಾರಲ್ವ, ಅವ್ರಿಗೆ ಏನಾದರೂ ಹರ್ಟ್ ಆದ್ರೆ ಇನ್ನು ಅವ್ರಿಗೆ ಸಾರಿ ಕೇಳತ್ತೀನಿ. ಯಾಕಂದ್ರೆ ಇನ್ನು ಒಂದು ಸಬ್ಸ್ಕ್ರೈಬ್ ನಮಗೆ ಬಂತು ಅಂದ್ರೆ ಅದು ಎಷ್ಟೋ ಖುಷಿ ಆಗ್ತದ. ಇನ್ನು ಅದು ಖುಷಿ ಆಗ್ಯದ ಅಂಬಟ್ಗೆ ನಾವು ಸ್ವಲ್ಪ ನಗ ಟೈಮಿಗೆ ಅದು ಸಬ್ಸ್ಕ್ರೈಬ್ ಆಗಿ ಒಂದು ಸಬ್ಸ್ಕ್ರೈಬ್ ಹೋಯಿತು ಅಂದ್ರೆ ನಮ್ಗೆ ಎಷ್ಟು ದುಃಖ ಆಯ್ತದಲ್ವ. ಅದ್ರ ಸಲುವಾಗಿ ಹೇಳತ್ತೀನಿ, ಈ ಥರ ಯಾವ್ದು ಮಾಡಬೇಡ್ರಿ ಅಂತಂದು. ಇನ್ನು ಇದ್ರಲಿಂತ ಏನಾರ ಹರ್ಟ್ ಆದ್ರೂ ಭೀ ನಂಗೆ ಸಾರಿ ಕೇಳತ್ತೀನಿ. ಹಾಗೆ ಇನ್ನು ಯಾವುದೇ ದುರಹಂಕಾರ ಏನೂ ಇಲ್ಲ. ನನಗೆ ಸಪೋರ್ಟ್ ಮಾಡಿರಿ ಅಷ್ಟೇ ಅಂತ ಕೇಳತ್ತೀನಿ. ಇನ್ನು ಸಪೋರ್ಟ್ ಮಾಡಿದಪ್ಲೆ ಮಾಡಿ ಮತ್ತು ಅನ್ಸಪೋರ್ಟ್ ಮಾಡ್ರೆ ಚೆಂದಲ್ಲಲ್ವ. ಅದ್ರ ಸಲುವಾಗಿ
ಇನ್ನು ಎಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸ್ರಿ. ನಾವು ಇದ್ರಲಿಂತ ನಾನು ಯಾವ್ರಿಗೆ ಕಳಿಸಿದೆ ಇವ್ರಿಗೆ ಕಳಿಸಿದೆ ಅಂತ ಯಾರಿಗೂ ಏನೂ ಅಂಬಲ್ಲ. ಯಾಕಂದ್ರೆ ಕೆಲವೊಬ್ರು ಅಂದಾರ ನೀನು ನಾ ಕಳಿಸ್ಬೇಕಂದಿದ್ದ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸಿದ್ರು ನೀ ಏನಂತೋ ಏನೋ, ಹಾಗೇನಿಲ್ಲ. ನನಗೆ ಒಟ್ಟು ಸಪೋರ್ಟ್ ಬೇಕು, ಕಡೆಯಿಂದಾದರೂ ಸಪೋರ್ಟ್ ಬೇಕು. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ನೋಡಂತ ಹೇಳ್ರಿ. ಡೈಲಿ ವ್ಲಾಗ್ ಬರ್ತಾವೆ ನೋಡಂತ ಹೇಳ್ರಿ. ನೀವು ಭೀ ನೋಡಿರಿ, ಡೈಲಿ ವ್ಲಾಗ್ಗಳಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಅದಕ್ಕೆ ಕೇಳತ್ತೀನಿ ನಾನು. ಇದಿಷ್ಟು ಮಾಡಿದ್ರೆ ಸಾಕು, ನನಗೆ ಮತ್ತೇನು ಹೆಲ್ಪ್ ಬೇಕಾಗಿಲ್ಲ. ಇನ್ನು ನಾಷ್ಟ ಅದು ಎಲ್ಲ ಮಾಡಿ ನಾನು ಫ್ರಿಜ್ ಇತ್ತಲ್ವ, ಫ್ರಿಜ್ನಾಗಿಂದ ಎಲ್ಲ ತರಕಾರಿ ಅವೆಲ್ಲ ಖಾಲಿ ಮಾಡಿ ನಾ ಎಲ್ಲ ಏನೇನು ಒಳಗೆ ಸ್ಟೋರೇಜ್ ಇತ್ತಲ್ವ ಅದೆಲ್ಲ ಖಾಲಿ ಮಾಡಿ ನಾ ಫ್ರಿಜ್ಜಿಂದು ಎಲ್ಲ ತೆಗ್ದೀನಿ. ಇನ್ನು ಅವೆಲ್ಲ ಪೂರ್ತಿ ತೆಗಿಲಕ್ಕಂತೂ ಬರಲ್ಲ ನನಗೆ. ಎಗ್ ಟ್ರೇ ಅವು ಎಲ್ಲ ನಮ್ಮ ಮನೆಯವ್ರು ತೆಗ್ಕೊಡ್ತಾರೆ, ಹಾಗಾಗಿ ಅವ್ರು ಆಮೇಲೆ ತೆಗಿತೀನಿ ಅಂದರು. ಇನ್ನು ಅದೆಲ್ಲ ತೆಗ್ದು ಹೊರಗೆಲ್ಲ ಇಟ್ಟಿದ ಮೇಲೆ ಎಲ್ಲ ಸಾಮಾನುಗಳು ಅದು ಥೋಡೆ ಫ್ರಿಜ್ಜಿನಾಗಿಂದ ಹೊರಗೆ ಇಟ್ಟಿದ ಮೇಲೆ ಇನ್ನು ಇಲ್ಲಿಂದು ಹಾಲ್ನಾಗಿಂದು ಅಷ್ಟು ತೆಗಿಲತ್ತೀನಿ. ಇನ್ನು ಈ ಕಡೆ ಟಿ ವಿ ಹಚ್ಕೊಂಡು ನೋಡ್ಕೊತಾ ಅದು ಮಾಡ್ಕೊತಾ ತೆಗಿಲತ್ತೀನಿ. ಯಾಕಂದ್ರೆ ಸ್ವಲ್ಪ ಟೈಮ್ ಪಾಸ್ ಭೀ ಬೇಕಲ್ವ, ಕೆಲಸ ಅಂದ್ರೆ ನಡೆಯಲ್ಲ. ಸ್ವಲ್ಪ ಹಾಗೆ ಮನ್ಸಿಗೆ ತೃಪ್ತಿ ಇತ್ತು, ಇಲ್ಲ ಮೈಂಡ್ನಾಗ ಬೇರೆದೇನೋ ಓಡ್ಲತ್ತೈತಂದ್ರೆ ಕೆಲಸ ಭೀ ಫಾಸ್ಟ್ ಆಯ್ತದ ಅಂತಂದು ಒಂದು ಕಡೆ ಟಿ ವಿ ಹಚ್ಚಿ ಟಿ ವಿ ನೋಡ್ಕೊತಾ ಎಲ್ಲ ಖಾಲಿ ಮಾಡತ್ತೀನಿ ಸೆಲ್ಫ್ಗಳೆಲ್ಲ. ಇನ್ನು ನಮ್ಮ ಮನೆಯವ್ರಂತೂ ಇವತ್ತು ಫುಲ್ಲು ಸಿಟ್ಟಾಗಿರು. ಯಾಕಂದ್ರೆ ನಿನ್ನೆ ಭೀ ಮಾಡಿದ್ದೇವೆ, ಇವತ್ತು ಭೀ ಮಾಡಬೇಕಾ ಅಂತಂದು ಸ್ವಲ್ಪ ಸಿಟ್ಟಾಗಿರು. ಇವತ್ತರ ರೆಸ್ಟ್ ಕೊಡು ಮಕ್ಕೋತೀನಿ ಅಂತಂದು. ಅವರಿಗೆ ನಿದ್ದೆ ಇಲ್ಲದ್ರೆ ಆಗಲ್ಲ. ಬಟ್ ನಾ ಏನು ಇವತ್ತೊಂದಿನ ಮಾಡ್ಕೊಂಡೇವಿ ಅಂದ್ರೆ ಮತ್ತು ನಾಳೆನ ಹಿಡಿದು ರೆಸ್ಟೇ ಇರ್ತದೆ. ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಮಾಡ್ಲಿಕ್ಕೆ ಭೀ ಮನಸ್ಸಾಗಲ್ಲ. ಈಗ ಒಂದು ಕೆಲಸ ಸ್ಟಾರ್ಟ್ ಮಾಡಿದೇವಿ ಅಂದ್ರೆ ಅದು ಪೂರ್ತಿ ಆಗತನ ಮಾಡಿದ್ರೆ ಮನಸ್ಸಿಗೆ ತೃಪ್ತಿ ಇರ್ತದೆ, ಇನ್ನು ನೆಮ್ಮದಿ ಭೀ ಇರ್ತದೆ. ಅದು ಕೆಲಸ ಪೂರ್ತಿ ಆಯಿತು ಅಂದ್ರೆ ನಾವು ಭೀ ಫ್ರೀ ಆಯ್ತೀವಿ. ಹಾಗಾಗಿ ನಾ ಅದು ಮೈಂಡ್ ಸೆಟ್ ಇಟ್ಕೊಂಡು ಯಾವಾಗ ಭೀ ಒಂದು ಕೆಲಸ ಹಿಡಿದ್ರೆ ಫುಲ್ಲು ಅದು ಪರ್ಫೆಕ್ಟ್ ಆಗತನ ಬಿಡಲ್ಲ. ಹಾಗಾಗಿ ನಾನು ನಿನ್ನೆ ಒಂದು ಸರ್ತಿ ಒಂದು ರೂಮ್ ಮಾಡಿದ್ದೇವಲ್ವ, ಇವತ್ತೊಂದು ರೂಮ್ ಮಾಡಿದ್ರೆ ಆಗೋಯ್ತದ. ಇನ್ನು ನಾಳೆ ನಡೆದು ರೆಸ್ಟೇ ಇರ್ತದೆ. ಇನ್ನು ಮಕ್ಕಳು ಇರ್ತವೆ, ಅವ್ರಿಗೆ ಎಕ್ಸಾಮ್ಸು ಅವು ಇವು ನಡೆದವಲ್ವ ಅಮ್ಮಗೂ, ಹಾಗಾಗಿ ಅದ್ರ ಮೇಲೆ ಫೋಕಸ್ ಮಾಡ್ಬೋದು ಅಂತಂದು ನಂದು. ಇನ್ನು ನಮ್ಮ ಮನೆಯವರೇನೋ ಇಲ್ಲ ಊರ್ಲಿಂದ ಹೀಗೆ ಬಂದಿದ್ದೇವೆ, ಅವ್ರು ರೆಸ್ಟ್ ಇಲ್ಲ ಹಂಗಿಲ್ಲ ಅಂತಂದು ಅವ್ರು ಸ್ಟಾರ್ಟ್ ಮಾಡಿರು. ಅದ್ರ ಸಲುವಾಗಿ ಅವ್ರು ಏನೇನೆಲ್ಲ ಮಾಡ್ಯಾರಂತ ಮುಂದೆ ವೀಡಿಯೋದಾಗ ನೋಡಿರಿ. ಸ್ಕಿಪ್ ಮಾಡಬೇಡ್ರಿ, ಎಲ್ಲಿ ಸ್ಕಿಪ್ ಮಾಡೋರ ಅದ್ರ ನೀವು ನೋಡಿದ್ವಿ ವೇಸ್ಟ್ ಆಯ್ತದ. ಯಾವುದೇ ವೀಡಿಯೋ ನಂದೇ ಅಂತಿಲ್ಲ, ಯಾವುದೇ ವೀಡಿಯೋಗಳು ಸ್ಕಿಪ್ ಮಾಡಲ್ದೇ ನೋಡಿರಿ ಕೊನಿತನ. ಟೈಮ್ ಇಲ್ದೋಯ್ತು ಅಂದ್ರೆ ಇನ್ನು ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು. ಇನ್ನು ನಾನು ಸೆಲ್ಫ್ಗಳೆಲ್ಲ ತೆಗ್ದು ಖಾಲಿ ಮಾಡ್ಲತ್ತೀನಿ, ಎಲ್ಲ ಒಯ್ದು ಹೊರಗೆ ಇಡ್ಲತ್ತೀನಿ. ಯಾಕಂದ್ರೆ ಇದೆಲ್ಲ ಖಾಲಿ ಮಾಡ್ಕೊಂಡು ಹೊರಗಿಟ್ಟ ಅಂದ್ರೆ ಧೂಳಿ ಹೊಡ್ಕೊಡ್ತಾರೆ ನಮ್ಮ ಮನೆಯವ್ರು ಅಂತಂದು ಎಲ್ಲ ಖಾಲಿ ಮಾಡ್ಲತ್ತೀನಿ. ಇನ್ನು ನಾನು ಏನೇನು ಮಾಡ್ಲತ್ತೀನಿ ಏನೇನೆಲ್ಲ ಬಿಡ್ತೀನಿ ಅಂತಂದು ನಮ್ಮ ಮನೆಯವ್ರು ಚೆಕ್ ಮಾಡ್ತಾರೆ. ಯಾಕಂದ್ರೆ ನಾನು ಏನಾರ ವೇಸ್ಟ್ ಕಾಣ್ತು ಅಂದ್ರೆ ಅದು ಬಿಟ್ಕೊಡ್ತೀನಿ, ಅದ್ರ ಸಲುವಾಗಿ ಬಂದು ಚೆಕ್ ಅದು ಮಾಡ್ತಾರೆ. ಇನ್ನು ಅವ್ರದ್ದು ಡಾಕ್ಯುಮೆಂಟ್ಸ್ ಏನಾರ ಇರ್ತಾವಂತಂದು ಅವರೆಲ್ಲ ನೋಡ್ಕೊಳತ್ತಾರ. ನೀವು ಪೇಪರ್ಸ್ಗಳವೆ ಏನಾರ ಇಲ್ಲಿ ಮಾಡ್ದಾಗಿಟ್ಟಿವು. ಹಾಗಾಗಿ ನಾನು ಜಾನದ್ದು ಟಾಯ್ಸ್ಗಳು ಅವೆಲ್ಲ ನಾನು ತೆಗಿಲತ್ತೀನಿ. ಫುಲ್ಲು ಜಾಸ್ತಿ ನಮ್ಮ ಮನ್ಯಾಗ ಗೊಂಬೆಗಳು ಜಾಸ್ತಿ ಅವ. ಅವೆಲ್ಲ ಒಗಿಬೇಕು, ಎಲ್ಲ ಮಾಡಬೇಕು. ಯಾಕಂದ್ರೆ ಧೂಳಿ ಅದು ಬಿದ್ದಿರ್ತಾವಲ್ವ, ಅದ್ರ ಸಲುವಾಗಿ ಅವೆಲ್ಲ ಒಗಿಬೇಕು. ಇನ್ನು ನಮ್ಮ ಮನೆಯವರಂತೂ ಎಲ್ಲ ಚೆಕ್ ಮಾಡತ್ತಾರ. ಬಟ್ ಅವ್ರ ಮುಖದಾಗಂತೂ ಸ್ಮೈಲೇ ಇಲ್ಲ ಇವತ್ತು. ಸಿಟ್ಟಿನಾಗ ಹರಂದಿನಲ್ವ, ಅದ್ರ ಸಲುವಾಗಿ ನಾವು ಫುಲ್ಲು ಎಷ್ಟು ಟ್ರೈ ಮಾಡೀನಿ ನಗಿಸ್ಲಕ್ಕ ಅಂದರೂ ಒಂದು ಸರ್ತಿ ಭೀ ನಕ್ಕಿಲ್ಲ, ಏನಿಲ್ಲ. ಇದೇ ಥರ ಮಾರಿ ಏನಂತಾರೆ ಅಪ್ಪು ಮಾಡ್ಕೊಂಡು ಕುಂತೀರಿ ಇವತ್ತು. ಹಾಗಾಗಿ ನಾ ಭೀ ಜಾಸ್ತಿ ರೇಗ್ಸ್ರು ಭೀ ಚಂದಿಲ್ಲ. ಯಾಕಂದ್ರೆ ಮತ್ತು ಅದು ರಿವರ್ಸ್ ನನ್ನ ಮೇಲೆ ಬರ್ತದ ಅಂತಂದು ಏನು ಭೀ ಟ್ರೈ ಮಾಡಲ್ಲದ. ಸ್ವಲ್ಪ ಹೊತ್ತು ಟ್ರೈ ಮಾಡ್ದೆ, ಇನ್ನು ಒಪ್ಪಲ್ಲ ಮೇಲೆ ಬಿಟ್ಕೊಟ್ಟೆ ನಾನು. ನೋಡ್ಲತ್ತಿರಿಲ್ಲ ಹೆಂಗೆ ಮಾರಿ ಎಲ್ಲ ಹೆಂಗೆ ಮಾಡ್ಯಾರ ಅಂತಂದು. ಒಟ್ಟು ಸ್ಮೈಲೇ ಇಲ್ಲ. ಇನ್ನು ನಾನು ಏನಾರ ತೆಗೀರಿ ಅದು ಮಾಡಿರಿ ಅಂದ್ರೆ ನಾನು ಸಿಟ್ಟಿನಾಗ ನೋಡ್ಲತ್ತಿರು. ಇನ್ನು ನಾನು ನಂದು ಅವಸರ ಅದ ಈಗ ಕೆಲಸ ಮಾಡ್ಕೊಬೋದು. ಹಾಗಾಗಿ ನಾನು ಏನು ಅಂಬಲ್ದಪ್ಲೆ ಇನ್ನು ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ಕೊಳತ್ತೀನಿ. ಇನ್ನು ಅದಕ್ಕೆ ಏನರ ಅಂದ್ರೆ ಇನ್ನು ರೇಗಿಸ್ದ ಅಂದ್ರೆ ಮತ್ತು ಅವ್ರು ನನ್ನ ಮೇಲೆ ರಿವರ್ಸ್ ಆಗಿ ನಾ ಮಾಡಲ್ಲ ಅದು ಮಾಡಲ್ಲ ಅಂತಾರೆ. ಅದ್ರ ಸಲುವಾಗಿ ಇನ್ನು ನಾನು ಕೆಲಸ ಮಾಡ್ಕೊಳತ್ತೀನಿ. ಎಲ್ಲ ಬಟ್ಟೆ ಅವೆಲ್ಲ ಸಾಮಾನೆಲ್ಲ ತೆಕ್ಕೊಂಡಿದ್ಮೇಲೆ ಇನ್ನು ಬಟ್ಟೆಗಳದು ತೆಕ್ಕೊಳತ್ತೀನಿ. ಇನ್ನು ಇವೆಲ್ಲ ಪೂರ್ತಿ ಸೆಲ್ಫ್ ಎಲ್ಲ ಖಾಲಿ ಮಾಡತ್ತೀನಿ. ಇದ್ರಾಗೆಲ್ಲ ಸಪ್ರೇಟು ಒಂದು ನಮ್ಮ ಮನೆಯವ್ರದ್ದು, ಇನ್ನು ಒಂದು ನಂದು, ಜಾನಂದು, ಅಮ್ಮಂದು, ಈ ಥರ ಒಂದೊಂದು ಮಾಡಿದಾಗ ಒಂದೊಂದು ಸೆಲ್ಫ್ನಾಗ ಒಬ್ಬೊಬ್ರದ್ದು ಇಡ್ತೀನಿ. ಇನ್ನೆಲ್ಲ ಇದೆಲ್ಲ ಖಾಲಿ ಮಾಡ್ಕೊಳತ್ತೀನಿ. ಎಲ್ಲ ಒಂದು ದೊಡ್ಡದು ಏನರ ಹಾಸಿ ಅದ್ರ ಮೇಲೆಲ್ಲ ಕಟ್ಕೊಂಡು ನಾವು ಹೊರಗೆ ಒಯ್ದು ಇಟ್ಕೊತೀನಿ. ಇನ್ನು ಆಲ್ಮೋಸ್ಟ್ ಎಲ್ಲ ಆ ಕಡೆ ಈ ಕಡೆ ಆಗ್ಯಾವ. ಯಾಕಂದ್ರೆ ತೊಗೋಬೇಕು ಮತ್ತು ಮಡ್ಚಿಡ್ತೀನಿ, ಎಲ್ಲ ಚೆಂದ ಕ್ಲೀನ್ ಮಾಡೇ ಇಡ್ತೀನಿ. ಬಟ್ ಈಗ ಊರಿಗೆ ಅದು ಹೋಗಿ ಬಂದೀವಿ, ಅದು ಮಾಡಿದ್ದೇವಲ್ವ, ಇನ್ನು ತೊಗೊಂಬೋದು ಇಡೋದು ಹಾಗಾಗ್ಯದ. ಅದ್ರ ಸಲುವಾಗಿ ಇನ್ನು ಎಲ್ಲ ಸಪ್ರೇಟ್ ತೆಗಿಲತ್ತೀನಿ. ನಮ್ಮದು ನಮ್ಮ ಮನೆಯವ್ರದ್ದು ಅಂದ್ರಾಗ
ಹಾಕಿ ಗಂಟು ಕಟ್ಟಿದ್ಮೇಲೆ ಇನ್ನು ಮಕ್ಕಳದ್ದು ಒಂದ್ರಾಗ ಹಾಕ್ಲತ್ತೀನಿ. ಇದ್ರಾಗ ಆಲ್ಮೋಸ್ಟ್ ಮಕ್ಕಳದು ಭಾಳಷ್ಟು ಆಗ್ಯಾವ ಬಟ್ಟೆ. ಇದ್ರಾಗ ಒಂದು ಸ್ವಲ್ಪ ತೆಗ್ಯಾವು ಬೀಟ್ ಕೂಡ ಅವ, ಯಾಕಂದ್ರೆ ಹಳಿವಾಗ್ಯಾವ. ಇನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಮತ್ತು ಸಣ್ಣವಾಗ್ಯಾವ, ಹಾಗಾಗಿ ಇನ್ನು ಬೀಟ್ ಕೂಡ ಅವ. ಎಲ್ಲ ಒಂದ್ರಾಗ ಗಂಟು ಕಟ್ಟಿ ಎಲ್ಲ ತೆಗ್ದಿಡ್ಲತ್ತೀನಿ. ಇನ್ನು ಆಲ್ಮೋಸ್ಟ್ ಎಲ್ಲ ಒಗ್ದಿವಿ ಅವ, ಇನ್ನು ಒಗೆಲ್ಲ ಏನಿಲ್ಲ, ಯಾಕಂದ್ರೆ ಡಸ್ಟಿಗೆ ಆಲ್ಮೋಸ್ಟ್ ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇರ್ತೀನಿ. ಹಾಗಾಗಿ ಇನ್ನು ಸ್ವಲ್ಪ ಧೂಳಿ ಅದೆಲ್ಲ ಹೊಡ್ಕೊಂಡು ಮತ್ತು ಹಾಗೆ ಜೋಡಿಸ್ಕೊತೀನಿ. ಇನ್ನು ನಮ್ಮ ಮನೆಯವರು ಯಾವ ಥರ ಮಾಡ್ಯಾರ ಯಾವ ಥರ ಇಲ್ಲ ನಮ್ಮ ಒಂದು ವೀಡಿಯೋದಾಗ ನೋಡಿರಿ. ಸ್ವಲ್ಪ ಮ್ಯಾಗಿಂದೆಲ್ಲ ತೆಗ್ಕೊಡ್ರಿ ಅಂದ್ರೆ ಯಾವ ಥರ ಎಲ್ಲ ಸಾಮಾನುಗಳು ದನ ಅಂತ ಹೆಂಗೆ ಬಿಟ್ಟೇಕ್ಯಾರ ನೋಡಿರಿ ನೀವೇ. ಇನ್ನು ಜಾನು ಅಂತೂ ಫುಲ್ಲು ಸತಾಸ್ಲತ್ತೇಳು ಇವತ್ತಂತೂ. ಇನ್ನು ನೋಡ್ಲತ್ತಿರಲ್ಲ ನಮ್ಮ ಮನೆಯವ್ರು ಹೆಂಗೆ ಸಿಟ್ಟಿನಾಗ ಎಲ್ಲ ಬೀಟ್ ಕೊಡ್ಲತ್ತಾರ, ಹೆಂಗೆ ನನಗೆ ಬೈಲತ್ತಾರ ಅಂತಂದು. ಇನ್ನು ಅವ್ರು ಬೈಲತ್ತರು ಭೀ ಕಾಮಿಡಿ ಆಯ್ತದ ನನಗಂತೂ. ಯಾಕಂದ್ರೆ ಅವರು ಆಲ್ಮೋಸ್ಟ್ ಅವ್ರಿಗೆ ಸಿಟ್ಟು ಬರಲ್ಲ, ಬಂತು ಅಂದ್ರೆ ಅದು ನಾ ಇನ್ನೂ ನೋಡಿಲ್ಲ ಅವ್ರ ಸಿಟ್ಟು. ನನ್ನ ಮುಂತಂತೂ ಸಿಟ್ಟು ತೋರಿಸಲ್ಲ. ಬಟ್ ಇವತ್ತು ಎಲ್ಲ ಕೆಲಸ ಹಚ್ಚಿನಲ್ವ, ಅದ್ರ ಸಲುವಾಗಿ ಕೆಲಸ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತೇನಿಲ್ಲ, ಕಂಪಲ್ಸರಿ ಎಲ್ಲದ್ರಾಗ ಹೆಲ್ಪ್ ಮಾಡ್ತಾರೆ. ಬಟ್ ಇವತ್ತು ಯಾಕಂದ್ರೆ ಇನ್ನು ಹೀಗೆ ಊರ್ಲಿಂದ ಬಂದಿದ್ದೇವೆ, ಇಷ್ಟು ಜಲ್ದಿ ಯಾಕೆ, ಇನ್ನೂ ಮುಂದೆ ಟೈಮ್ ಅದ ಅಂತಂದು ಅವರು. ನಾನೇನೋ ಜಲ್ದಿ ಮಾಡ್ಕೊಂಡ್ರೆ ಆಗೋಯ್ತು, ಇನ್ನು ಮುಂದೆ ಅಮ್ಮನ ಬರ್ತಡೇ ಭೀ ಅದ, ಅದ್ರ ಸಲುವಾಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಂದ್ರೆ ಈಸಿ ಆಯ್ತದ ನನಗೆ ಭೀ. ಇನ್ನು ಒಂದು ಸರ್ತಿ ಕೆಲಸ ಮಾಡ್ಕೊಂಡೇವಂದ್ರೆ ಆಗೋಯ್ತು ಅಂತ ನನ್ನ ಮೈಂಡು. ಅವರೇನೋ ಆ ಥರ ಮಾಡೋರು. ಇನ್ನು ಎಲ್ಲ ಧೂಳಿ ಎಲ್ಲ ಹೊಡ್ಕೊಟ್ಟರು. ಹೊಡ್ಕೊಟ್ಟಿದ ಮೇಲೆ ಇನ್ನು ಎಲ್ಲ ಸೆಲ್ಫ್ಗಳೆಲ್ಲ ಬಟ್ಟೆಲಿಂತೆ ಸೂಟ್ ಹಾಕಿ ಇನ್ನು ಎಲ್ಲ ಸೂಟಿ ಇಡ್ಲತ್ತೀನಿ. ಇನ್ನು ಸೂಟ್ಲತ್ತರು ಭೀ ಇದಕ್ಕೆಲ್ಲ ಸೂಟ್ ಬೇಕಾ, ಯಾಕೆ ಸೂಡ್ತಿ, ಇನ್ನು ಧೂಳಿ ಹೊಡೆದಿನಲ್ಲ ಅಂತಂದು ಬೈಲತ್ತಿರು. ಆ ಸರ್ತಿ ಕ್ಲೀನ್ ಮಾಡಕ್ಕೆ ನಿಂತರು, ಎಲ್ಲನೇ ಕ್ಲೀನ್ ಮಾಡೋರು ಆಗೋಯ್ತಲ್ವ. ಅದ್ರ ಸಲುವಾಗಿ ಮನಸ್ಸಿಗೆ ತೃಪ್ತಿ ಇರಲಿ ಅಂತಂದು ಎಲ್ಲದ್ರಲಿಂತ ಹಸಿ ಬಟ್ಟೆ ತೊಗೊಂಡು ಎಲ್ಲ ಸೆಲ್ಫ್ಗಳು ಇನ್ನು ಮತ್ತು ಅಲ್ಮಾರಿ ಎಲ್ಲ ಧೂಳಿ ಬಿದ್ದಿತ್ತಲ್ವ ಅದೆಲ್ಲ ಸೂಟ್ಕೊಂಡು ಎಲ್ಲ ಮಾಡಿ ಇನ್ನು ಫ್ರಿಜ್ ತೊಳೆದು ಇಡ್ಲಕ್ಕಂತ ಬಂದೀನಿ. ಅದೆಲ್ಲ ತೆಗೀರಿ ಅಂತಂದ್ರು ಭೀ ಅದಕ್ಕೆ ಭೀ ಸಿಟ್ಟು ಮಾಡೋರು. ಫ್ರಿಜ್ ಒಳಗಿಂದ ಅವು ರ್ಯಾಕ್ ಇರ್ತಾವಲ್ವ ಅವು ನನಗೆ ತೆಗಿಲಾಕ ಬರಲ್ಲ, ಹಚ್ಲಾಕ ಬರಲ್ಲ. ಅದ್ರ ಸಲುವಾಗಿ ಯಾವಾಗ ಭೀ ಅವ್ರು ಇದ್ದಾಗೆ ನಾನು ಫ್ರಿಜ್ ಫಸ್ಟ್ ತೊಳ್ಕೊತೀನಿ. ಇನ್ನು ಫ್ರಿಜ್ ಕಂಪಲ್ಸರಿ ಇದೇ ಥರ ತೊಳ್ಕೊತೀನಿ, ಯಾಕಂದ್ರೆ ಫುಲ್ಲು ನೀರು ಹಾಕಿ ಇನ್ನು ಸಾಬೂನದು ಹಚ್ಚಿ ಒರೆಸಿ ತೊಗೊತೀನಿ. ನಾನು ಹಿಂಗೆ ಬಟ್ಟೆಲಿಂತ ಅದು ಮಾಡಿದಂಥ ಸೂಟಲ್ಲ, ಈ ಥರ ಸೂಟದ್ಲಿಂತ ಫ್ರಿಜ್ಜಿಗೆ ಏನೂ ತೊಂದರೆ ಆಗಲ್ಲ. ಹಾಗಾಗಿ ನಾನು ಇದೇ ಥರ ತೊಳ್ಕೊತೀನಿ. ಮಾಮೂಲು ಸೂಟ್ಕೊಂಡ್ರೇನೋ ಥೋಡೆ ಸೂಟಿದಪ್ಲೆ ಥೋಡೆ ಅರ್ಧಂಬರ್ಧ ಮಾಡಿದಪ್ಲೆ ಆಯ್ತದ. ಅದ್ರ ಸಲುವಾಗಿ ಇದೇ ಥರ ತೊಳ್ಕೊತೀನಿ ಯಾವಾಗ ಭೀ ನೀರು ಹಾಕಿ. ಏನೋ ಕೆಲವ್ರು ಅಂತಾರೆ ನೀರು ಹಾಕಿ ತೊಳಿಬಾರ್ದು, ಅದು ಮಾಡಬಾರ್ದು ಅಂತ. ಹಾಗೇನಿಲ್ಲ, ಈ ಥರ ತೊಳೆದ್ರೆ ಅದು ಆಲ್ಮೋಸ್ಟ್ ಫ್ರಿಜ್ ನೀರಾಗೆ ಇರ್ತದಲ್ವ, ಅದರೊಳಗೆಲ್ಲ ನೀರೇ ಇರ್ತಾವಲ್ವ. ಹಾಗಾಗಿ ನೀರ್ಲಿಂದ ತೊಳೆದ್ರೆ ಇದೇನು ಹಾಳಾಗಲ್ಲ. ಅದ್ರ ಸಲುವಾಗಿ ಇನ್ನು ಈ ಥರ ತೊಳಿತೀನಿ ನಾನು, ನೀರು ಹಾಕಿ ಸಾಬೂನೆಲ್ಲ ಹಚ್ಚಿ. ಇನ್ನು ನಮ್ಮ ಮನೆಯವರು ಹಾಗೆಲ್ಲ ಯಾಕೆ ತೊಳಿತಿ ಸೂಟ್ಕೊಂಡು ಬಾ ಅಂದರು ಭೀ ನನಗೆ ತೃಪ್ತಿ ಇರಲ್ಲ ಅಂತಂದು ನಾನು ಈ ಥರ ತೊಳಿಲತ್ತೀನಿ. ಇನ್ನು ಇದು ಫ್ರಿಜ್ ಒಂದು ತೊಳೆದ ಅಂದ್ರೆ ರೂಮ್ ಭೀ ತೊಳ್ಕೊಬೋದು, ಯಾಕಂದ್ರೆ ರೂಮ್ ಡೈಲಿ ಸೂಟ್ಕೊಂಡು ಬರ್ತೀವಿ. ಹಾಗಾಗಿ ಮೂಲಿಗೆಲ್ಲ ಇದ್ದಿದ್ದು ಕಸ ಎಲ್ಲ ಹೋಗಲ್ಲ. ಹಾಗಾಗಿ ನಾನು ಈ ಥರ ಕ್ಲೀನಿಂಗ್ ಆದಾಗ ಕಂಪಲ್ಸರಿ ತೊಳ್ಕೊಂಡೇ ಬರ್ತೀನಿ ರೂಮೆಲ್ಲ. ಇನ್ನು ಡೈಲಿ 2 ಡೇಸ್ಗೊಂದು ಸರ್ತಿ ರೂಮ್ ಸೂಟ್ಕೊಂಬರ್ತೀನಿ. ಹಾಗಾಗಿ ಇವತ್ತು ಹೆಂಗೆ ಭೀ ಕ್ಲೀನಿಂಗ್ ನಡೆದದಲ್ವ, ತೊಳೆದ್ರಾಯ್ತು. ಇನ್ನು ಫ್ರಿಜ್ ತೊಳೆದ ಅಂದ್ರೆ ಇನ್ನು ಆ ಕಡೆ ನೀರು ಹೋಯ್ತವ, ನೀರು ಹೋದ್ರೆ ಭೀ ಏನೂ ಅಂಬಲ್ಲ, ಅದಕ್ಕೆ ಭೀ ಬೈತಾರಿಲ್ಲದ್ರು ತೊಳೆಯೋದು ಅವಶ್ಯಕತೆ ಅದೇನು ಅಂತ. ಇನ್ನು ಫ್ರಿಜ್ ತೊಳಿಲತ್ತೀನಿ ಅಂದ್ರೆ ಅದ್ರ ನೆಪ ಮಾಡಾರ ನನಗೆ ಬೈಯಲ್ಲ ಅಂತಂದು ಫ್ರಿಜ್ ತೊಳಿಲತ್ತೀನಿ. ಇನ್ನು ನಾ ಈ ಕಡೆ ತೊಳೆಯತ್ತರು. ಇನ್ನು ಜಾನು ಭೀ ಆಡ್ಲತ್ತಿಳು. ಇನ್ನು ಬಂದು ಎಲ್ಲ ಅವ್ರು ಭೀ ನೀರದು ಹೊಡಿಲತ್ತಿರು. ಇನ್ನೆಲ್ಲ ಫ್ರಿಜ್ ಎಲ್ಲ ತೊಳೆದು ಎಲ್ಲ ಮಾಡಿ ಮನೆ ಎಲ್ಲ ಸೂಟ್ಕೊಂಡು ಬಂದು ಎಲ್ಲ ಮಾಡಿ ಇನ್ನು ಸ್ವಲ್ಪ ಆರಿದ್ಮೇಲೆ ಎಲ್ಲ ಸೆಲ್ಫ್ಗಳಿಗೆ ನ್ಯೂಸ್ ಪೇಪರ್ಗಳು ಹಾಕೊಲತ್ತೀನಿ. ಇನ್ನು ನೋಡ್ಬೋದು ನಮ್ಮ ಮನೆಯವ್ರು ಯಾವ ಥರ ಕುಂತಾರಂತ. ಇದು ಭೀ ಸಿಟ್ಟಿನಾಗೆ ಕುಂತಾರ. ಇನ್ನು ಟಿ ವಿ ಹಚ್ಚಿದ್ದೇವಲ್ವ, ಇನ್ನು ಟಿ ವಿ ಬೇರೆದಿತ್ತು, ಅದು ನ್ಯೂಸೋ ಏನೋ ಇತ್ತು ಇದ್ರೆ ಅದು ನೋಡಿ ಸಿಟ್ಟು ಹೊಂಟಿತ್ತವ್ರಿಗೆ, ಮತ್ತಿಟ್ಟು ಸಿಟ್ಟು ಹೊಂಟಿ ಅದ್ರ ಸಲುವಾಗಿ ಹಾಡು ಹಚ್ಕೊಂಡು ಕುಂತಾರ, ಕನ್ನಡ ಹಾಡುಗಳು. ಇಲ್ಲಾಂದರೆ ಯಾವಾಗ ಭೀ ಹಿಂದಿ ಹಾಡುಗಳು ಜಾಸ್ತಿ ಕೇಳ್ತಾರೆ ಅವರು. ಇವತ್ತು ಕನ್ನಡ ಹಾಡುಗಳು ಹಚ್ಚಿ ಕುಂತಾರ. ಇನ್ನು ಅಲ್ಲಾದ್ರೂ ಭೀ ಎಷ್ಟು ಟ್ರೈ ಮಾಡ್ಲತ್ತೀನಂದ್ರು ನಗಿಸ್ಲಕ್ಕಂತ ಅವರು ನಗೋದಿಲ್ಲ, ಏನಿಲ್ಲ. ಈಕಿ ಏನೇನು ಮಾಡ್ತಾಳೋ ಏನಿಲ್ಲೋ, ಕೆಳಗ ಮ್ಯಾಗ ನಗಿಡೋದು ತೆಗೆಯೋದು ಅದೇ ನೋಡ್ಲತ್ತೀನಿ.
ಮಾಡಕತ್ತಿರು. ಇನ್ನು ನಂಗಂತೂ ನಕ್ಕರು ಅಂತ ತಪ್ಪು, ನಗಲದ್ರು ಅಂತ ತಪ್ಪು. ಇನ್ನು ನಕ್ಕದ ಅಂದ್ರೆ ಮತ್ತು ಇನ್ನೂ ಏನಂತಾರೋ ಏನಿಲ್ಲ ಅಂತಂದು ಅದಕ್ಕೊಂದು ಸಿಟ್ಟು. ಹಂಗಾಗಿ ಅವರಿಗೆ ಏನಂತಾರೆ ಚುಡಾಯಿಸೋದು, ಅದು ಮಾಡೋದು ಅದು ಮಾಡತ್ತಿದ್ದ. ಅವರಿಗೆ ಆ್ಯಕ್ಚುಲಿ ನಿದ್ದೆ ಹೊಂಟಿತ್ತು, ಏನಕ್ಕೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅಂತಂದು ಸಿಟ್ಟಾಗಿರು. ಅದ್ರ ಸಲುವಾಗಿ ನಾನು ಜಾಸ್ತಿ ಕೆಣ್ಕಲ್ ಹೋದ. ಅವ್ರಿಗೆ ಡ್ಯೂಟಿ ಬಿ ಟೈಮ್ ಆಯ್ತದಲ್ವ, ಅದ್ರ ಸಲುವಾಗಿ ಜಾಸ್ತಿ ಇದು ಮಾಡಬಾರ್ದು ಅಂತಂದು ಗಪ್ ಹೊಡ್ದು ನನ್ನ ಕೆಲಸ ಮಾಡ್ಕೊಳತ್ತೀನಿ. ಎಲ್ಲ ಫಸ್ಟು ಈ ಸೆಲ್ಫ್ಗಳ್ದಾಗ ಎಲ್ಲ ಸಾಮಾನುಗಳು ಇಟ್ಕೊಂಡಿದ್ಮೇಲೆ ಬಟ್ಟೆ ಅವೆಲ್ಲ ಗಂಟು ಕಟ್ಟಿಟ್ಟಿದ್ನಲ್ವ ಅವೆಲ್ಲ ಮಡ್ಚ್ಕೋಬೇಕು. ಹಾಗಾಗಿ ಅವೆಲ್ಲ ಕೆಲಸ ಮಾಡ್ಕೊಳತ್ತೀನಿ. ನಮ್ಮ ಮನೆಯವ್ರು ಭೀ ಅಷ್ಟೊಂದು ಏನೂ ಅಂಬಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ನಾನು ದಸರಾ ಹಬ್ಬಕ್ಕೆ ಅವರು ಊರಿಗೆ ಹೋಗಿರು. ನಾ ಒಬ್ಬಾಕಿನೇ ಮಾಡ್ಕೊಂಡಿನಿ ಎಲ್ಲ ಫುಲ್ಲು ಕ್ಲೀನಿಂಗು, ಬಟ್ಟೆ ಕ್ಲೀನಿಂಗು ಎಲ್ಲ ಮಾಡ್ಕೊಂಡಿದ್ದೆ. ಆವಾಗ ಬ್ಯಾಕ್ ಪೇನ್ ಅದು ಆಗಿತ್ತು, ಸ್ವಲ್ಪ ಆರಾಮದು ಇದ್ದಿದ್ದಿಲ್ಲ. ಹಾಗಾಗಿ ಆವಾಗ ಆರಾಮಿದ್ದಿಲ್ಲ ಈಕಿಗೆ. ಈಗಾರ ಹೆಲ್ಪ್ ಮಾಡಮಂತ ಮಾಡ್ತಾರೆ ಮಾಡಲ್ಲ ಅಂತೇನಿಲ್ಲ, ಬಟ್ ಅವ್ರಿಗೆ ಇಷ್ಟ ಆಗಿದ್ದು ಬಿಟ್ಟಿಲ್ಲಲ್ವ, ಅದ್ರ ಸಲುವಾಗಿ. ಹಾಗಾಗಿ ಕುಂತಲ್ಲಿ ಸಿಟ್ಟಿನಾಗಿದ್ರು ಭೀ ಏನರ ಕೆಲಸ ಹೇಳೋರು ಭೀ ಮಾಡ್ಲತ್ತಿರು. ಇದೆಲ್ಲ ಮಾಡ್ಕೊಂಡಿದ್ಮೇಲೆ ಮತ್ತು ಬಟ್ಟೆ ಅವೆಲ್ಲ ಇದ್ವಲ್ವ ಅವೆಲ್ಲ ಚಂದ ಮಡ್ಚಿಟ್ಕೊಳತ್ತೀನಿ. ಈ ಸೆಲ್ಫ್ನಾಗಂತೂ ಡೈಲಿ ವೇರ್ ಇಡ್ತೀನಿ. ಅಲ್ಮರ್ಯಾಗಂತೂ ಎಲ್ಲಿಗಾರ ಊರಿಗದು ಹೋಗೋವು ಅದು ಮಾಡೋವು ಇಡ್ತೀವಿ. ಡೈಲಿ ವೇರ್ಸ್ ಇಲ್ಲೇ ಇಡ್ತೀವಿ. ಅದು ಭೀ ಒಬ್ಬೊಬ್ಬರಿಗೆ ಒಂದೊಂದು ಸೆಲ್ಫು. ನನಗಂತೂ ಕಂಪಲ್ಸರಿ 2 ಸೆಲ್ಫು, ಸ್ಯಾರಿಗಳ್ದೊಂದು ಮತ್ತು ಡ್ರೆಸ್ಗಳ್ದೊಂದು ಸೆಲ್ಫ್ ಇರ್ತದೆ. ಮಕ್ಕಳಿಗೆ ಒಂದೊಂದು ಸೆಲ್ಫು, ಒಬ್ಬೊಬ್ರಿಗೆ ಮನೆಯವ್ರಿಗೆ ಭೀ ಒಂದು ಸೆಲ್ಫು. ಹಾಗಾಗಿ ಎಲ್ಲರದು ಬಟ್ಟೆ ಚೆಂದ ನೋಡಿ ಬಟ್ಟೆ ತೆಗೆದಿಡ್ಲತ್ತೀನಿ. ಮಕ್ಕಳ ಫ್ರಾಕ್ ಅಂತೂ ಜಾನಂದಂತೂ ಬೊಕ್ಕುಳವ ಫ್ರಾಕ್ಗಳು. ಅವೆಲ್ಲ ಹಾಕಿ ಸ್ವಲ್ಪ ಹೈಟ್ ಅದು ದೊಡ್ಡಕ್ಕೆ ಆಗ್ಲತ್ತಳಲ್ವ, ಅವೆಲ್ಲ ಹಾಕಿ ಬಿಡಬೇಕು ಈಗ ಸಮ್ಮರ್ದಾಗ. ನಾನು ಬಟ್ಟೆ ಎಲ್ಲ ಮಡ್ಚಿಟ್ಕೊಂಬತ್ತಾನ. ನಮ್ಮ ಮನೆಯವ್ರು ಭೀ ಸ್ನಾನ ಅದು ಮಾಡ್ಕೊಂಡಿರು, ಯಾಕಂದರೆ ಡ್ಯೂಟಿ ಟೈಮ್ ಆಗ್ಲತ್ತಿತ್ತು. ಹಾಗಾಗಿ ಅವರೆಲ್ಲ ಸ್ನಾನ ಮಾಡ್ಕೊಂಡೆಲ್ಲ ಮಾಡಿ ಫ್ರಿಜ್ಜಿಂದೆಲ್ಲ ಹಚ್ಚಿಟ್ಟಿರು. ಹಾಗಾಗಿ ಅವರು ಫ್ರಿಜ್ಜೆಲ್ಲ ಹಚ್ಚಿಟ್ಟು ಎಲ್ಲ ಮಾಡಿ ನಾವು ಊಟ ಮಾಡಿ ಅವರು ಡ್ಯೂಟಿಗೆ ಹೋದರು. ಡ್ಯೂಟಿಗೆ ಹೋಗಿದ್ಮೇಲೆ ನಾನು ಅಮ್ಮಗೂ ಕರ್ಕೊಂಬಂದಿರು. ಅಮ್ಮಗೆ ಹುಷಾರಿದ್ದಿಲ್ಲಲ್ವ, ಇವತ್ತು ಮಧ್ಯಾಹ್ನಕ್ಕೆ ಕರ್ಕೊಂಡು ಬಂದಿರು. ಯಾಕಂದ್ರೆ ಸ್ಕೂಲ್ನಾಗ ಉರಿ ಬಂದವಂತ. ಹಾಗಾಗಿ ಟೀಚರ್ಸ್ ಫೋನ್ ಹಚ್ಚಿದ್ಮೇಲೆ ಹೋಗಿ ಕರ್ಕೊಂಡು ಬಂದು ಊಟ ಅದು ಮಾಡಿ ಅವ್ರು ಡ್ಯೂಟಿಗೆ ಹೋದರು. ಜಾನು ಮತ್ತು ಅಮ್ಮ ಇಬ್ಬರು ಆಡ್ಕೊತ ಕುಂತಿರು. ಹಾಗಾಗಿ ನಾನು ಫ್ರಿಜ್ಜಿಂದೆಲ್ಲ ಕ್ಲೀನ್ ಆಗ್ಯದಲ್ವ ಹಚ್ಚಿಟ್ಟಾರ. ಫ್ರಿಜ್ನಾಗೆಲ್ಲ ತರಕಾರಿ ಅವೆಲ್ಲ ಏನೇನವ ವಸ್ತುಗಳು ಅವೆಲ್ಲ ಇಟ್ಟರೆ ಆಯ್ತು ಅಂತಂದು ಇಡ್ಲತ್ತೀನಿ. ಆಲ್ಮೋಸ್ಟ್ ನನ್ನ ಫ್ರಿಜ್ ಅಂತೂ ಫುಲ್ ಇರ್ತದೆ, ಯಾಕಂದ್ರೆ ನಾನು ಸ್ವಲ್ಪ ಕಿರಾಣಿ ಭೀ ಅದರೊಳಗೆ ಇಡ್ತೀನಿ. ಜಾಸ್ತಿ ತಂದ ರವೆ ಅದು ಎಲ್ಲ ಅಂದ್ರೆ ಅದ್ರಾಗೆ ಇಡ್ತೀನಿ. ಹುಣಸೆಕಾಯಿ ಅವೆಲ್ಲ ಪ್ಯಾಕ್ ಮಾಡಿ ಈ ಥರ ಇಡ್ತೀನಿ. ಎಕ್ಸ್ಟ್ರಾ ಬೆಲ್ಲ ಅದು ಏನಾರ ತಂದೇವಿ ಅಂದ್ರೆ ಭೀ ಮ್ಯಾಗ ಇರುವುದು ಆಯ್ತವ ಅಂತಂದು ಅಲ್ಲೇ ಇಟ್ಟುಬಿಡ್ತೀನಿ ಫ್ರಿಜ್ನಾಗೆ. ರವೆ ಅದೆಲ್ಲ ಫ್ರಿಜ್ನಾಗ ಇಡೋ ಸಲುವಾಗಿ ಹುಳದು ಆಗಲ್ಲ ಹೊರಗೆ. ಹಾಗಾಗಿ ಜಾಸ್ತಿ ಇತ್ತಂದ್ರೆ ಫ್ರಿಜ್ನಾಗ ಇಟ್ಬಿಡ್ತೀನಿ. ತರಕಾರಿ ಅಂತೂ ಕಂಪಲ್ಸರಿ ಇರೇ ಇರ್ತವೆ. ಮತ್ತು ಯಾವ್ದಾರ ನೈಟ್ ಉಳಿದಿದ್ದು ಪಲ್ಯ ಆಗಲಿ ಏನೇ ಆಗಲಿ ಅದು ಇರ್ತದೆ. ಹಾಲು ಇರ್ತವೆ. ಹಾಗಾಗಿ ಜಾಸ್ತಿ ಫುಲ್ಲೇ ಇರ್ತದೆ ಫ್ರಿಜ್ಜು. ಮನೆಗೆ ಏನಾರ ತಂದಿದ್ದೆವು ಕೆಚಪ್ಪು ಸಾಸ್ಗಳು ಅವೆಲ್ಲ ಫ್ರಿಜ್ನಾಗೆ ಇಡ್ತೀನಲ್ವ, ಹಾಗಾಗಿ ಫುಲ್ ಇರ್ತವೆ. ಫ್ರೂಟ್ಸ್ ಅಂತೂ ಹೊರಗೆ ಇಡ್ತೀವಿ. ಡೈಲಿ ಫ್ರೂಟ್ಸು ಕಂಪಲ್ಸರಿ ತಿಂತಾರಂತಂದು ಫ್ರೂಟ್ಸ್ ಎಲ್ಲ ಫ್ರಿಜ್ಜಿನ ಮೇಲೆ ಒಂದು ಬುಟ್ಟೆ ಹಾಕಿಡ್ತೀನಿ. ಇದೆಲ್ಲ ಉಳ್ಳಾಗಡ್ಡಿ ಆಲೂಗಡ್ಡೆ ಎಲ್ಲ ಕ್ಲೀನ್ ಮಾಡಿಡ್ಲತ್ತೀನಿ. ನಮ್ಮ ಮನೆಯವ್ರು ಹೋಗಿದ್ಮೇಲೆ ಡ್ಯೂಟಿಗೆ ನಾನು ಅಮ್ಮು ಜಾನು ಮೂಗರು ಕುಂತು ಊಟ ಮಾಡಿದ್ದೀವಿ. ಅಮ್ಮು ಭೀ ಲಂಚ್ ಮಾಡಿದ್ದಿಲ್ಲ ಅಲ್ಲಿ ಸ್ಕೂಲ್ನಾಗ. ಹಾಗಾಗಿ ನಾ ಭೀ ಮಾಡಕೋತ ಕುಂತೇವಂದ್ರೆ ಊಟ ಮಾಡ್ತಾಳೆ ಅಂತಂದು ಲಂಚ್ ಮಾಡಿದ್ಮೇಲೆ ಸಿರಪ್ ಅದು ಹಾಕಿ ಮಂಗಿಸಿ ಮತ್ತು ನನ್ನ ಕೆಲಸ ನಾ ಮಾಡ್ಲತ್ತೀನಿ. ಸ್ನಾನ ಅದು ಮಾಡಿದ್ದಿಲ್ಲ. ಹಾಗಾಗಿ ಇದೆಲ್ಲ ಕೆಲಸ ಮಾಡಿದ್ಮೇಲೆ ಸ್ನಾನ ಮಾಡಿದ್ರೆ ಆಯ್ತಂತಂದು ಫ್ರಿಜ್ನಾಗೆಲ್ಲ ಇಟ್ಟಿದ್ಮೇಲೆ ಸ್ನಾನ ಮಾಡಿಕೊಂಡು ನಿನ್ನೆ ಪೂಜೆ ಮಾಡಿದ್ದಿಲ್ಲಲ್ವ, ಅದ್ರ ಸಲುವಾಗಿ ಇವತ್ತರ ಮಾಡಮ್ಮ ಅಂತಂದು ಎಲ್ಲ ಫೋಟೋಗಳು ಅವೆಲ್ಲ ತೊಳ್ಕೊಂಡು ಮಾಡ್ಲತ್ತೀನಿ. ಅದ್ರ ಮ್ಯಾಲೆ ದೇವ್ರ ಬಳಿ ಇರೋ ಸಾಮಾನುಗಳಂದ್ರೆ ತೆಮ್ಗಿ ಮತ್ತು ದೀಪ ಅವೆಲ್ಲ ತೊಳೆದಿದ್ದಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಲೇಟ್ ಆಗ್ಯದ ಇವತ್ತು ಭೀ. ಇವೇ ಕೆಲಸನೇ ಮಾಡ್ಕೊತ ಕುಂತ ಅಂದ್ರೆ ಮತ್ತು ಅಮ್ಮನ ಕಡೆ ಧ್ಯಾನ ಕೊಡ್ಲಿಕ್ಕಾಗಲ್ಲ ಅಂತಂದು ಎಷ್ಟಾಯ್ತದ ಅಷ್ಟು ಇವತ್ತು ಮಾಡಮ್ಮಿ, ಮತ್ತು ಉಳ್ಕಿದ್ದು ನಾಳೆ ಮಾಡಬಾರ್ತದ ಅಂತಂದು ದೇವ್ರ ಸಾಮಾನು ಅದು ಎಲ್ಲ ತೊಳೆದಿಲ್ಲ. ನೋಡಬೇಕು ನಾಳೆಗೆ ಇಲ್ಲ ಶುಕ್ರವಾರ ದಿನ ಹಂಗೆ ತೊಳ್ಕೊತೀನಿ ನಾನು. ಅದ್ರ ಸಲುವಾಗಿ ಸ್ನಾನ ಎಲ್ಲ ಮಾಡಿದ್ಮೇಲೆ ಎಲ್ಲ ಪೂಜೆದು ಅಲ್ಲಿ ಇಡೋ ಏನೇನು ಐಟಮ್ ಬೇಕೋ ಅವೆಲ್ಲ ಸೆಟ್ ಮಾಡಿ ಇಟ್ಕೊಳತ್ತೀನಿ. ನ್ಯೂಸ್ ಪೇಪರ್ ಅದೆಲ್ಲ ಹಾಕ್ಕೊಂಡು ಪೂಜೆ ಮಾಡ್ಲಿಕ್ಕೆ ಎಣ್ಣೆ ಆಗೋಗಿತ್ತು ದೀಪ ಹಚ್ಲಕ್ಕ. ಹಾಗಾಗಿ ಒಂದು ಪ್ಯಾಕೆಟ್ ಹರಿದ್ರು ದೀಪ ಹಚ್ಲಕ್ಕೆ ಭೀ ಆಯ್ತದ, ಮತ್ತು ಅಡ್ಗೆ ಮಾಡ್ಲಕ್ಕೆ ಭೀ ಆಯ್ತದ ಅಂತಂದು ದೇವ್ರ ಬಳಿ ಇಟ್ಟಿದ್ದ ಡಬ್ಬಿ ತೊಗೊಂಡು ಅದಕ್ಕೆ ಇಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಅಡ್ಗೆ ಮಾಡಲಕ್ಕೆ ಇಷ್ಟು ಎಣ್ಣೆ ಸಪ್ರೇಟ್ ಹಾಕ್ಕೊಳತ್ತೀನಿ. ದೇವ್ರ ಬಳಿಂದು ಸಪ್ರೇಟ್ ಯಾವಾಗ ಭೀ ಡಬ್ಬಿನೇ ತರ್ತೇವೆ. ಈ ಸರ್ತಿ ತಂದಿಲ್ಲ, ನೆನಪು ಹೋಗಿತ್ತು. ಹಾಗಾಗಿ ಇದೇ ಎಣ್ಣೆ ಹಾಕಿದ್ರೆ ಆಯ್ತಂತ ಹಾಕ್ಲತ್ತಿದ್ದೇವೆ. ಸಪ್ರೇಟ್ ಇಟ್ಟರೆ ಯಾವ್ದು ಭೀ ಮುಟ್ಕೊಂಬೋದು ಅದು ಆಗಲ್ಲಲ್ವ. ಅದ್ರ ಸಲುವಾಗಿ ದೇವ್ರ ಬಳಿ ಅಡುಗೆ ಮನೆಗೆ ಹಿಂಗೆ ಇಟ್ಬಿಡ್ತೀವಿ ನಾವು. ಅದ್ರ ಸಲುವಾಗಿ ಎಲ್ಲ ಎಣ್ಣೆ ಅದು ಹಚ್ಕೊಂಡು ದೀಪ ಅದು ಹಚ್ಕೊಂಡು ಪೂಜೆ ಅದು ಮಾಡಬೇಕು.
ಇನ್ನು ಇದೆಲ್ಲ ಮಾಡತನ ನನಗೂ ಇವತ್ತು ಭೀ ಲೇಟೇ ಆಗೋಗಿತ್ತು. ಯಾಕಂದ್ರೆ ಅಮ್ಮು ಬಂದಿಳಲ್ವ ಸ್ಕೂಲಿಂತು, ಇನ್ನು ಆಕಿಗೆ ಲಂಚ್ ಮಾಡಿಸಿ ಇನ್ನು ಜಾನು ಇರ್ತಾಳೆ ನಡ್ಬರ್ಕ. ಆಕಿಗೆ ಭೀ 2 ದಿನ ಆಯಿತು ಈ ಕೆಲಸ ಮಾಡೋದ್ಲಿಂತ ಆಕಿಗೆ ಭೀ ನಿದ್ದಿಲ್ಲ ಏನಿಲ್ಲ 2 ದಿನ. ಹಂಗಾಗಿ ರಾತ್ರಿ ಜಲ್ದಿ ಮಕ್ಕೊಲತ್ತಾಳ. ಅದ್ರ ಸಲುವಾಗಿ ನಾನು ಅಷ್ಟೊನ ಫೋರ್ಸ್ ಭೀ ಮಾಡಲಾಗಿನಿ. ಇನ್ನು ನೈಟ್ ಚಂದ ಮಕ್ಕೋತಾಳ ಅಂತಂದು ಇನ್ನು ಪೂಜೆ ಮಾಡಿ ನಾನು ಸ್ವಲ್ಪ ಮಲ್ಕೊಂಡ್ರೆ ಆಯ್ತಂತ ಅಂದ್ಕೊಂಡಿದ್ದ. ಇನ್ನು ಅಷ್ಟ್ರಾಗೆ ಅಮ್ಮು ಎದ್ದಳು. ಅಮ್ಮು ಎದ್ದು ಇನ್ನು ಇಬ್ಬರು ಎಲ್ಲಿ ಮಕ್ಕೊ ಕೊಡ್ತಾರೆ ನನಗೆ ಅಸಲು ಮಕ್ಕೊ ಕೊಟ್ಟಿಲ್ಲ ಮಲ್ಕೊಂಬಾರ ಅಂದ್ರೆ ಭೀ. ಅದ್ರ ಸಲುವಾಗಿ ಅವ್ರಿಗೆ ಏನು ಮಾಡೀನಿ ಅಂದ್ರೆ ಟಿ ವಿ ಹಚ್ಕೊಟ್ಟೀನಿ. ಇನ್ನು ಟಿ ವಿಯಾಗಾದ್ರೂ ಭೀ ಅವರು ಬೇರೆದು ಅದು ಇದು ನೋಡಲ್ಲ ಏನಂದರು. ಹಾಗಾಗಿ ನನ್ನದೇ ಚಾನಲ್ ಐತಲ್ವ ಯೂಟ್ಯೂಬ್ ಚಾನಲ್ದು, ಅದ್ರದ್ದು ಒಂದು ವೀಡಿಯೋ ಹಾಕಿನಂದ್ರೆ ಊರ್ಲಿಂದ ಬಂದ ಮೇಲೆ ಆ ವೀಡಿಯೋ ಮಾಡಿನಲ್ವ ಅದು ವೀಡಿಯೋ ಹಚ್ಕೊಡು, ಅವರು ಆಟ ಆಡ್ಯಾರಲ್ವ ಎಲ್ಲ ಜಾರ ಬಂಡಿ ಅದು ವೀಡಿಯೋ ನೋಡ್ತೀನಿ ಅಂತಂದರು. ಅದ್ರ ಸಲುವಾಗಿ ಅವ್ರಿಗೆ ಟಿ ವಿಯಾಗ ಹಚ್ಕೊಡ್ತೀನಿ. ಇನ್ನು ಅವ್ರಿಗೆ ಹಚ್ಕೊಟ್ಟು ನಾ ಭೀ ಇನ್ನು ಸಂಡೇ ದಿನ ತಂದಿರು ತರಕಾರಿ ಅದು ಕೊತ್ತಂಬರಿ ಮೆಂತ್ಯ ಪಲ್ಯ ಮತ್ತು ಪಲ್ಯದವ್ರಿಗೆ ಅವೆಲ್ಲ ಕಟ್ ಮಾಡ್ಕೊಂಡಿದ್ದಿಲ್ಲ. ಹಾಗಾಗಿ ನಾ ಟಿ ವಿ ನೋಡ್ಕೊತ ನಾ ಭೀ ಅವ್ರು ಕೂಡ ಮಾತಾಡ್ಕೊತ ಕಟ್ ಮಾಡ್ಕೊಂಡ್ರೆ ಆಯ್ತಂತಂದು ನಾನು ಭೀ ಕಟ್ ಮಾಡತ್ತೀನಿ. ಇನ್ನು ಜಾನು ಅಂತೂ ಅದ್ರಾಗ ಆಕಿಗೆ ನೋಡಿ ಖುಷಿ. ಯಾಕಂದ್ರೆ ನಮ್ಮದು ನಾವೇ ನಮ್ಮ ಟಿ ವಿಯಾಗ ಬಂದ್ರೆ ಎಷ್ಟು ಖುಷಿ ಆಯ್ತದಲ್ವ. ಹಾಗಾಗಿ ಅವರಿಗೆ ನಮ್ಮ ಚಾನಲ್ ನಾವು ಟಿ ವಿಯಾಗ ಹೊಂಟಿದ್ದೇವೆ ಅಂತ ಅವ್ರಿಗೆ ಖುಷಿ. ಹಾಗಾಗಿ ಈಗಾದರೂ ಇನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನು ಟಿ ವಿಯಾಗ ಹೊಂಟಿದ್ದಾವೆ. ನಾವು ಟಿ ವಿಯಾಗ ನಮ್ಮದು ನಾವೇ ವೀಡಿಯೋ ನೋಡ್ಕೋಬೇಕಂತಂದು ಇನ್ನು ಪೆನ್ ಡ್ರೈವ್ ಇರ್ತದಲ್ವ, ಪೆನ್ ಡ್ರೈವ್ ಅದಕ್ಕೋಸ್ಕರನೇ ಪೆನ್ ಡ್ರೈವ್ ತಂದ್ಕೊಂಡು ಇನ್ನು ನಮ್ಮದು ಮೊಬೈಲ್ದಾಗಿಂದ ಎಲ್ಲ ಮಕ್ಕಳ ವೀಡಿಯೋಗಳೆಲ್ಲ ಹಾಕಿ ಇನ್ನು ಟಿ ವಿಯಾಗ ನೋಡ್ತೀವಿ ಅವಾಗವಾಗ. ಅಂದ್ರೆ ಮಕ್ಕಳಿಗೆ ಅವ್ರದ್ದು ವೀಡಿಯೋ ಅವರೇ ಎದುರು ಟಿ ವಿಯಾಗ ನೋಡ್ಕೊಂಡ್ರೆ ಅವ್ರಿಗೆ ಎಷ್ಟು ಹ್ಯಾಪಿ ಫೀಲ್ ಆಯ್ತಾರಲ್ವ. ಹಾಗಾಗಿ ಇನ್ನು ಅದಕ್ಕೋಸ್ಕರನೇ ಪೆನ್ ಡ್ರೈವ್ ಅದು ತರಿಸ್ಕೊಂಡು ಅವ್ರ ವೀಡಿಯೋ ಮತ್ತು ನಮ್ಮ ಮ್ಯಾರೇಜ್ ವೀಡಿಯೋ ಅದೆಲ್ಲ ಹಾಕಿಟ್ಟಿದ್ದೇವೆ ಪೆನ್ ಡ್ರೈವ್ದಾಗ. ಯಾವಾಗಾರ ಮನ್ಸು ಬರ್ಲಾಯ್ತು ಅಂದ್ರೆ ಅಮ್ಮು ಹಚ್ಕೊಂಡು ನೋಡ್ತಾಳೆ. ಇನ್ನು ಮ್ಯಾರೇಜ್ ವೀಡಿಯೋ ಅಲ್ಲಿ ಆಕಿನ ವೀಡಿಯೋ ಅಲ್ಲಿ ಜಾನುಂದಲ್ಲಿ ಅವೆಲ್ಲ ಹಚ್ಕೊಂಡು ನೋಡ್ತಾರೆ. ಇನ್ನು ಈಗಂತೂ ಯೂಟ್ಯೂಬ್ ಚಾನಲ್ ಆಗಿದ್ಮೇಲಂತೂ ಇನ್ನು ನಮ್ಮ ವೀಡಿಯೋನೇ ಯಾವಾಗಾರ ಮನ್ಸು ಬರ್ಲಾಯ್ತು ಅಂದರೆ ನಮ್ಮ ಚಾನಲ್ ಹಚ್ಚಿ ನೋಡ್ಕೋತ ಕೊಡ್ತಾರೆ. ಬೇರೆದು ಭೀ ನೋಡ್ತಾರೆ, ನಮ್ಮದೇ ಅಂತಿಲ್ಲ. ಬೇರೆದೆಲ್ಲ ಮಕ್ಕಳದು ಕಾಮಿಡಿ ಇರ್ತಾವಲ್ವ ಅವು ಭೀ ನೋಡ್ತಾರೆ. ಬಟ್ ಇವತ್ತು ನಾವು ಜಾರ ಬಂಡಿ ಅಮ್ಮು ಜಾಸ್ತಿ ನೋಡಲ್ಲಳು ನಮ್ಮದು ಚಾನಲ್ಲು. ಆಕೆ ಇರಲ್ಲಲ್ವ ಮನ್ಯಾಗ ನಾವು ವೀಡಿಯೋದು ಮಾಡ್ಲತ್ತರು. ಹಾಗಾಗಿ ನಾ ಹೆಂಗೆ ಮಾಡೀನಿ ಹೆಂಗೆಲ್ಲ ಹಚ್ಕೊಡು ಮಮ್ಮಿ ನಾನು ನೋಡ್ತೀನಿ ಅಂದಳು. ಅದ್ರ ಸಲುವಾಗಿ ಹಚ್ಕೊಟ್ಟಿನಿ. ಇನ್ನು ಪಲ್ಯದವ್ರಿಕೆದಾಗೆಲ್ಲ ಹುಳಗಳೆಲ್ಲ ಇದ್ವು ಅಲ್ವ, ಅದ್ರ ಸಲುವಾಗಿ ಹುಳಗಳೆಲ್ಲ ಜಾನು ಒಂದೊಂದು ಬಿಚ್ಚೋದು ತೆಗೆದು ಛೀ ಅಂತಂದು ಅನ್ಬೇಕು. ಇನ್ನು ಒಳಗಿನ ಬೀಜಗಳು ಇಟ್ಕೋಬೇಕು. ಇನ್ನು ಮ್ಯಾಗಿನ ಸಪ್ಪಿ ಇರ್ತದಲ್ವ ಅದು ಬಿಟ್ಕೊಡ್ಬೇಕು, ಪಲ್ಯಕ್ಕಾಗಲ್ಲ ಅಂದಪ್ಲೆ ಆ ಥರ ಮಾಡ್ಲತ್ತಳು. ಇಲ್ಲ ಅದು ಭೀ ಅಡ್ಗೆ ಮಾಡ್ತಾರೆ, ಅದು ಭೀ ಪಲ್ಯ ಮಾಡ್ತಾರೆ ಅಂತಂದು ಅವ್ರು ಬೀಜ ತೊಗೊಂಡು ಆಯ್ದಿಟ್ಟರು. ನಾನು ಮತ್ತು ಸಪ್ಪಿ ಎಲ್ಲ ತೆಗೆದು ಪಲ್ಯದವ್ರಿಗೆ ಎಲ್ಲ ಕಟ್ ಮಾಡ್ಲತ್ತೀನಿ. ಇನ್ನು ಅದೆಲ್ಲ ಆಗಿದ್ಮೇಲೆ ಇನ್ನು ನೈಟ್ ಅಡ್ಗೆ ಸಲುವಾಗಿ ಅನ್ನದು ಮಾಡ್ಲತ್ತೀನಿ. ನಾವು ಅನ್ನ ಒಂದೇ ಮಾಡ್ಬೇಕು ಅನ್ಕೊಂಡ. ಬಟ್ ಅಮ್ಮಗೆ ಉರಿ ಬಂದವಲ್ವ, ಇನ್ನು ಅನ್ನ ಜಾಸ್ತಿ ಕೊಟ್ಟರು ಚಂದಿಲ್ಲ ಅಂತಂದು ಇನ್ನು ಆಕಿನ ಸಲುವಾಗಿ ಒಂದು 4 ಚಪಾತಿ ಮಾಡೋರಾಯ್ತು. 4 ಅಂತೇನಿಲ್ಲ, ನಾ ಮಾಡ್ದೆ ಅಂದರು ಇನ್ನು ಎಲ್ಲರೂ ಉಣ್ತೇವೆ ಅಂತಂದು ಮಾಡ್ಲತ್ತೀನಿ. ಅಷ್ಟ್ರಾಗೆ ರವೆ ಲಡ್ಡು ಅದು ತಂದು ಕೊಟ್ಟರು ನಮ್ಮ ಮನೆ ಓನರು. ಹಾಗಾಗಿ ರವೆ ಲಡ್ಡು ಅದೆಲ್ಲ ಆ ಕಡೆ ಇಟ್ಟು ನಾನು ಅನ್ನ ಚಪಾತಿ ಹಿಟ್ಟು ತೋಯಿಸ್ಲತ್ತೀನಿ. ಇನ್ನು ಅಮ್ಮಗಂತೂ ಕಂಪಲ್ಸರಿ ಚಪಾತಿ ಮಾಡ್ರೆ ಚಪಾತಿ ಜಾಮು ಹಂಗೆ ತಿಂತಾಳೆ. ಇನ್ನು ಪಲ್ಯ ಅಷ್ಟೊಂದು ತುಂಬಲ್ಲ ಚಪಾತಿ ಕೂಡ. ಇನ್ನು ಚಪಾತಿ ಜಾಮ್ ಆದ್ರೆ ಮಕ್ಕಳು ಭೀ ಜಾಸ್ತಿ ತಿಂತಾರಲ್ವ, ಹಾಗಾಗಿ ಚಪಾತಿ ಜಾಮ್ ಕೊಟ್ಟೋರಾಯ್ತು ಅಂತಂದು ಮಾಡ್ಲತ್ತೀನಿ. ಇನ್ನು ಪಲ್ಯ ಭೀ ಕಡಿಮೆ ಇತ್ತು. ಇನ್ನು ಚಪಾತಿ ಮಾಡ್ರೆ ಜಾಮ್ ಕೂಡ ತಿಂತಾರ ಅಂತಂದು ಮಾಡ್ಲತ್ತೀನಿ. ಇನ್ನು ಅಷ್ಟಾಗಿ ಜಾನು ಬಂದು ಕಿಚನ್ದಾಗ ಕಂಪಲ್ಸರಿ ನಾ ಮಾಡ್ಲತ್ತಂದ್ರೆ ಕಿಚನ್ದಾಗ ಇದ್ದ ಅಂದ್ರೆ ಬಂದು ಕೂಡ್ತಾಳೆ. ಆ ಕಡೆ ಏನೋ ಮಾಡ್ಲತ್ತಾಳ ಆಕಿಂದಕಿ. ಇನ್ನು ನನ್ನ ಸಾಮಾನು ಮತ್ತು ಆ ಕಡೆ ಅನ್ನಕ್ಕೆ ಇಟ್ಟು ಇನ್ನು ಚಪಾತಿ ಹಿಟ್ಟು ನಾದತನ ಏನು ಮಾಡ್ಬೇಕಂತಂದು ಇನ್ನು ಮಧ್ಯಾಹ್ನದಾಗ ತೊಳ್ಕೊಂಡಿವಿ ಸಾಮಾನಿದ್ದು ಅವೆಲ್ಲ ಹಾಕ್ಕೊಂಡು ಇನ್ನು ರವೆ ಲಡ್ಡು ಇದ್ವಲ್ವ ಅವೆಲ್ಲ ಹಾಕೋತಾನೆ ಇನ್ನು ಏನಾರ ತಿನ್ಬೇಕು ಅನಿಸ್ತಲ್ಲ ಲಡ್ಡು ಇದ್ವಲ್ವ ಅವೇ ತಿನ್ನತ್ತೀನಿ. ಇನ್ನು ಜಾನು ಹೆಂಗಂದ್ರೆ ನಾವು ಏನಾರ ತಿಂದೇವು ಅಂದರೂ ಅದು ತಿಂಬಲ್ ಹಾಕಿ ಸಪ್ರೇಟ್ ಅಕ್ಕಿನ ಸಲಗೆ ಒಂದೇ ತಿನ್ನಬೇಕು ಕೊಡಬೇಕು. ನಾವು ತಿಂದಿದ್ದು ಆಕಿ ತಿಂಬಲ್ಲಳು ಅಂತ ಹಾಕಿ ಹಾಳಾಕಿ. ಅದ್ರ ಸಲುವಾಗಿ ನಾ ತಿಂದಿದ್ದು ಕೊಡ್ಲತ್ತರು ಒಲ್ ಅಂದಳು. ಇನ್ನು ಮತ್ತೊಂದು ಕೊಟ್ಟ ಅದು ಭೀ ಒಲ್ ಅಂದಳು. ಇನ್ನು ಬೇರೆದು ಪೂರ್ತಿ ಅಪ್ಪುಟ್ ಒಂದು ಲಡ್ಡು ಅಷ್ಟು ಕೊಟ್ಟರು ಕುಂತು ತಿನ್ಕೋತ ಇನ್ನು ಸೂಪರ್ ಅದು ಅಂತಲ್ಲತ್ತಳು. ಇನ್ನು ಈಕಿ ಅಂತೂ ಬಂದು ಕಿಚನ್ದಾಗ ಏನಾರ ಬೇಕಾದ್ರೂ ತೊಗೊಂಡು ತಿಂತಾಳೆ. ಅಮ್ಮ ತೊಗೊಂಬಲ್ಲಳು ತಿಂಬಲ್ಲಳು. ಆಕಿಂದ ಅದು ಒಂದೇ ಪ್ರಾಬ್ಲಮ್ಮು. ಅಸಲು ಏನು ಭೀ ಕೇಳಲುಳೆ ಆಕಿ ತಿನ್ಲಕ್ಕ. ಅಮ್ಮೋ ಈಗ ನಾ ತಿಂದೇ ಇಲ್ಲ ಸೂಪರ್. ಬೇಕಾ
ಯಾತಕ್ಕ ಅಮ್ಮ ತೆಗೆದು ಯಾಕೆ ತೆಗೆದು ನೀ ತೆಗ್ದು ಕೆಳ ಚಲೋ ತಗೋ ಅಮ್ಮ ಇಲ್ವಾ ಇಲ್ವಾ ಆಂಟಿ ಅದು ಹಚ್ಚಂದಿಲ್ಲ ಬಾ ಹಣ್ಣದಾಗಿ ಮೇಲೆ ಹಚ್ಕೋತೀನಿ ಕಿವಿಗೆ ಹಚ್ಕೋ ಪೌಡರು ಏನು ಇದು ಏನಿಲ್ಲ ಬೇಡ ಹೋಗಿ ಪೌಡರ್ ಹಚ್ಕೋ ಕಮ್ಮ ಆಯ್ತು ಮಾತಾಡ್ತೀನಿ ನನ್ಗೆ ಏನ್ರ ಕಿವಿಗೆ ಅದು ಹುಣ್ಣಾದ್ರೂ ನಾವು ಅದೇ ಹಚ್ಕೋತಿದ್ದೆ ಸುಮ್ಮನೆ ಜೀವ ತಿನ್ಮಾಡ್ ಮಾಡ ಅಮ್ಮಗೂ ಕಿವಿಯಾಗಿಂದ ಹಾಕಿದ್ದೇವಲ್ವ ಅವು ಸ್ವಲ್ಪ ಟೈಟ್ ಆಗ್ಯಾವ ಅದ್ರ ಸಲುವಾಗಿ ಆಕಿಗೆ ಅವು ಟೈಟಾಗಿ ಅಲ್ಲಿ ಕಿವಿ ಬಲ್ಲಿ ರೆಡ್ ಆಗ್ಯಾವ ಅದಕ್ಕೂ ಸ್ವಲ್ಪ ನಾವು ನರಗೆ ತೋರಿಸಿದ್ರು ಅದಕ್ಕೂ ಅನ್ನದ ಮೇಲಿಂದ ಏನೋ ಹಚ್ಚಂದರು ಅದ್ರ ಮ್ಯಾಗ ಬುರುಗ್ ಬರ್ತದಲ್ವ ಅದು ಹಚ್ಚಂದರು ಅದ್ರ ಸಲುವಾಗಿ ಆಕಿ ನಾವಲ್ಲ ಅದು ಗರಂ ಗರಂ ಇರ್ತದ ಅಂತಂದಳು ಇನ್ನು ಫೋಡರ್ ಹಚ್ಕೊ ಅಂತಂತಂದ್ರು ಇನ್ನು ನಾವು ಫೋಡರ್ ಹಚ್ಕೊಂಡ್ರು ಕಮ್ಮಿ ಆಯ್ತದಿಲ್ಲ ಅದು ಆಯ್ತದಿಲ್ಲ ಅಂತ ಕೇಳತ್ತಾಳ ಯಾಕಂದ್ರೆ ಆಕಿಗೆ ಆಕಿಂದು ನಾವು ಏನು ಹೇಳಿದ್ರು ಆಕಿ ಕೇಳಲ್ಲಳು ಅದ್ರ ಸಲುವಾಗಿ ಆಕಿ ಎಲ್ಲ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಳೆ ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನು ಎಲ್ಲರೂ ಡೈಲಿ ವೀಡಿಯೋನ ನೋಡಿ ಲೈಕ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ ಇನ್ನು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನಷ್ಟು ವೀಡಿಯೋಗಳು ಮಾಡಬೇಕು ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ನಾಗ ಏನರ ಮಾಡಬೇಕು ಅಂತ ಅಂದ್ಕೊಂಡಿನಲ್ವ ಅದು ಸಾಧಿಸ್ತೀನಿ ಇನ್ನು ಎಲ್ಲರೂ ಸಪೋರ್ಟ್ ನನಗಿರಲಿ ಅಂತೀನಿ ಬಾಯ್ ಬಾಯ್